ನಮಸ್ಕಾರ ವೀಕ್ಷಕರೇ, JBM ನ್ಯೂಸ್ಗೆ ಸ್ವಾಗತ. ನಾನು ವೀರೇಶ್ ಬಳಗೇರು. ಸುಮಾರು 33 ಕೋಟಿ ರೂಪಾಯಿ ವೆಚ್ಚದಲ್ಲಿ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಗೆ ಶಂಕುಸ್ಥಾಪನೆಯನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ನೆರವೇರಿಸಿದರು. ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು, ಬೆಳಗಾವಿ ಜಿಲ್ಲೆಗೆ ಸುಮಾರು 330 ಕೋಟಿ ರೂಪಾಯಿ ಅನುದಾನವನ್ನು ಆರೋಗ್ಯ ಇಲಾಖೆಯಿಂದ ನೀಡಲಾಗಿದೆ. ನಮ್ಮ ಸರ್ಕಾರ ನುಡಿದಂತೆ ನಡೆದಿದ್ದೇವೆ ಎಂದು ಶಂಕುಸ್ಥಾಪನೆ ನೆರವೇರಿಸಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾತನಾಡಿದರು. ಬನ್ನಿ ವೀಕ್ಷಿಸೋಣ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ 33 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳುವ 100 ಹಾಸಿಗೆಗಳ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಯ ಕಾಮಗಾರಿಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಶಂಕುಸ್ಥಾಪನೆ ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಸ್ಥಳೀಯ ಶಾಸಕ ಅಶೋಕ್ ಪಟ್ಟಣ್ ಅವರ ನಿರಂತರ ಪ್ರಯತ್ನದಿಂದ ಈ ಆಧುನಿಕ ಆಸ್ಪತ್ರೆ ಮಂಜೂರಾಗಿದೆ ಎಂದು ತಿಳಿಸಿದರು. ವಿದ್ಯಾರ್ಥಿ ಘಟಕದಿಂದ ರಾಜಕೀಯ ಜೀವನ ಆರಂಭಿಸಿದ ಅವರು ದೀರ್ಘ ಅನುಭವ ಹೊಂದಿ ಅವರ ಕ್ಷೇತ್ರದ ಅಭಿವೃದ್ಧಿಗೆ ವಿಶೇಷ ಕಾಳಜಿ ವಹಿಸುತ್ತಿದ್ದಾರೆ. ಮುಖ್ಯಮಂತ್ರಿಗಳೊಂದಿಗೆ ಸಮನ್ವಯ ಹೊಂದಿರುವುದರಿಂದ ಅನೇಕ ಅಭಿವೃದ್ಧಿ ಕಾಮಗಾರಿಗಳನ್ನು ಕ್ಷೇತ್ರಕ್ಕೆ ತರಲು ಸಾಧ್ಯವಾಗಿದೆ ಎಂದು ಶ್ಲಾಘಿಸಿದರು. ವಿರೋಧ ಪಕ್ಷಗಳು ಸರ್ಕಾರದ ಬಳಿ ಹಣವಿಲ್ಲ ಅಪಪ್ರಚಾರ ಮಾಡುತ್ತಿವೆ ಎಂದು ಟೀಕಿಸಿದ ಸಚಿವರು, ಸರ್ಕಾರ ಜನರಿಗೆ 55,000 ಕೋಟಿ ಅನುದಾನ ನೀಡಿದ್ದು ಜನಪರ ಯೋಜನೆಗಳನ್ನು ನೇರವಾಗಿ ಜನರಿಗೆ ತಲುಪಿಸುವ ಕೆಲಸ ಮಾಡುತ್ತಿದೆ ಎಂದು ಹೇಳಿದರು. ಜಿಲ್ಲೆಯಲ್ಲಿ ಒಂದೇ ದಿನ 3 ಆಸ್ಪತ್ರೆಗಳಿಗೆ ಶಂಕುಸ್ಥಾಪನೆ ಮಾಡಲಾಗಿದೆ. ಬೈಲಹೊಂಗಲದಲ್ಲಿ 25 ಕೋಟಿ ವೆಚ್ಚದ ತೀವ್ರ ನಿಗಾ ಘಟಕದ ಆಸ್ಪತ್ರೆ, ಸೌದತ್ತಿಯಲ್ಲಿ 100 ಹಾಸಿಗೆಗಳ ಆಸ್ಪತ್ರೆ, ರಾಮದುರ್ಗದಲ್ಲಿ 33 ಕೋಟಿ ರು ವೆಚ್ಚದ ತಾಲೂಕು ಆಸ್ಪತ್ರೆ ಹಾಗೂ ಕಿತ್ತೂರಿನಲ್ಲಿ 33 ಕೋಟಿ ವೆಚ್ಚದ 100 ಹಾಸಿಗೆಗಳ ಆಸ್ಪತ್ರೆ ಕಾಮಗಾರಿ ಆರಂಭಗೊಂಡಿದೆ. ಖಾನಾಪುರದಲ್ಲಿ 100 ಹಾಸಿಗೆಗಳ ಆಸ್ಪತ್ರೆ, ಅಥಣಿಯಲ್ಲಿ MCH ಆಸ್ಪತ್ರೆ ಕಾಮಗಾರಿ ನಡೆಯುತ್ತಿದ್ದು, ಗೋಕಾಕ್ನಲ್ಲಿ 100 ಹಾಸಿಗೆಗಳ ಆಸ್ಪತ್ರೆಗೆ ನಿರ್ಮಾಣ ಅನುಮೋದನೆ ದೊರೆತಿದೆ. ಒಟ್ಟಾರೆ ಬೆಳಗಾವಿ ಜಿಲ್ಲೆಗೆ ಆರೋಗ್ಯ ಇಲಾಖೆಯಿಂದ 330 ಕೋಟಿ ರು ವೆಚ್ಚದ ಅನುದಾನ ನೀಡಲಾಗಿದೆ ಎಂದು ತಿಳಿಸಿದರು. ಹಿಂದಿನ ಸರ್ಕಾರದಲ್ಲಿ ಅಷ್ಟೊಂದು ಕಾಮಗಾರಿಗಳು ನಡೆದಿಲ್ಲ ಎಂದು ಟೀಕಿಸಿದ ಅವರು, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ 500 ಹೊಸ ಬಸ್ಸುಗಳನ್ನು ಒದಗಿಸಲಾಗಿದೆ ಎಂದು ಹೇಳಿದರು. ಬಾಣಂತಿಯರ ಸಾವನ್ನ ಶೂನ್ಯಕ್ಕೆ ಇಳಿಸಲು ವಿಶೇಷ ಅಭಿಯಾನ ಆರಂಭಿಸಲಾಗಿದೆ. 100 ಕೋಟಿ ಜನರ ತಪಾಸಣೆ ನಡೆಸಲಾಗಿದೆ. ಡಯಾಲಿಸಿಸ್ ಸೇವೆ ಜಾರಿಗೆ ತರಲಾಗಿದೆ. ಆಶಾ ಕಿರಣ ಸೇರಿದಂತೆ ಹಲವು ಆರೋಗ್ಯ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಜಾರಿಗೊಳಿಸಲಾಗಿದೆ ಎಂದು ವಿವರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಅಶೋಕ್ ಪಟ್ಟಣ್, 33 ಕೋಟಿ ವೆಚ್ಚದ ಈ ಆಸ್ಪತ್ರೆಯಿಂದ ಉತ್ತಮ ಮೂಲ ಸೌಕರ್ಯ ಮತ್ತು ಗುಣಮಟ್ಟದ ಚಿಕಿತ್ಸೆ ಸ್ಥಳೀಯರಿಗೆ ಸಮೀಪದಲ್ಲೇ ಲಭ್ಯವಾಗಲಿದೆ. ಗ್ರಾಮೀಣ ಜನರಿಗೆ ತುರ್ತು ಸಂದರ್ಭಗಳಲ್ಲಿ ದೂರ ಪ್ರಯಾಣಿಸುವ ಅವಶ್ಯಕತೆ ಕಡಿಮೆಯಾಗಲಿದೆ ಎಂದು ಹೇಳಿದರು. ಮಾಡಿ ಮಿನಿಮಮ್ ಇಬ್ಬರಿಬ್ಬರು ಇರಬೇಕು ಅಂತ ಮಾಡ್ತಾ ಇದ್ವಿ. ಎಲ್ಲಿ ಕೆಲಸ ಕಮ್ಮಿ ಇರೋ ಕಡೆ ಅಲ್ಲಿ ಶಿಫ್ಟ್ ಮಾಡಿ ಇಲ್ಲಿಗೆ ಕೊಡಬೇಕು ಅಂತ ಮಾಡ್ತಾ ಇದೀವಿ. ಸೊ ಆ ಎಕ್ಸೈಸ್ ಈಗ ಶುರು ಮಾಡಿದ್ದೀವಿ. ಅದು ಬಹುಶಃ ಬರೋ ತಿಂಗಳಿಗೆಲ್ಲ ಅದೆಲ್ಲ ಇಂಪ್ಲಿಮೆಂಟ್ ಆಗ್ತದೆ. ಈಗ ಈ ಕೌನ್ಸಿಲಿಂಗ್ ನಡೆದಿದೆ. ಈಗ ವೈದ್ಯರಿಗಿದ್ದಾರೆ, ನಾವು ಕಂಪಲ್ಸರಿ ಮೆಡಿಕಲ್ ಸರ್ವಿಸ್ ವೈದ್ಯರೆಲ್ಲ ಕೊಟ್ಟಿದ್ದು ಕೆಲವರು ಏನ್ ಮಾಡಿದ್ದಾರೆ, ರಿಪೋರ್ಟ್ ಮಾಡ್ಕೊಂಡು ಅವರು ಮತ್ತೆ ಡ್ಯೂಟಿಗೆ ಸೇರ್ಕೊಂಡಿಲ್ಲ. ಅವ್ರಿಗೆಲ್ಲ ನೋಟಿಸ್ ಕೊಡ್ತಾ ಇದೀವಿ. ಯಾಕಂತ ಹೇಳಿದ್ರೆ ಅವ್ರು ಆತರ ಮಾಡೋಂಗೂ ಇಲ್ಲ. ಅವರು ಅದಕ್ಕೆ ಫೈನ್ ಕೂಡ 20 ಲಕ್ಷ ರೂಪಾಯಿ ಇರ್ತದೆ. ಅವ್ರು ಈ ತರ ಬರದೇ ಹೋದ್ರೆ ಎಲ್ಲರೂ ಕೂಡ ನೋಟಿಸ್ ಕೊಡ್ತಾ ಇದೀವಿ. ಅದು ನೋಡೋಣ ಅವ್ರು ಏನ್ ಮಾಡ್ತಾರೆ. ಮತ್ತೆ ಕಾಂಟ್ರಾಕ್ಟ್ ಮೇಲೆ ತಗೋಬಹುದು. ಅದೇ ಕಾಂಟ್ರಾಕ್ಟ್ ಮೇಲೆ ಕೆಲವು ಏರಿಯಾಗಳು ಕಾಂಟ್ರಾಕ್ಟ್ ಮೇಲೆ ಬರೋದಿಲ್ಲ. ಮ್ಯಾಕ್ಸಿಮಮ್ ವೈದ್ಯರು ಖಾಸಗಿಯಲ್ಲೇ ವರ್ಕ್ ಮಾಡ್ತಾರೆ, ಇಲ್ಲಿ ಸರಿಯಾಗಿ ಮಾಡಲ್ಲ ಸರ್. ಮತ್ತೆ ಬೆಳಗ್ಗೆ ರೋಗಿಗಳು ಬಂದ್ರೆ ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಅವರಿಗೆ ಏನು ಚಿಕಿತ್ಸೆ ಸಿಗಲ್ಲ ಸರ್. ಅದು ಕೂಡ ಮನೆಯಲ್ಲಿ ಕೂಡ ದೂರ ಮಾಡಿದ್ರೆ ನೋಡೋಣ, ಚೆಕ್ ಮಾಡ್ತೀನಿ. ಈಗ ನೀವೆಲ್ಲ ಈ ತರ ಹೇಳಿದ್ರು ಆಗೋದಿಲ್ಲ. ಅಲ್ಲೇ ನೋಡ್ತಾ ಇದ್ದಾರೆ. ಬಿಡಿ, ಅವೆಲ್ಲ ನೋಡ್ತೀವಿ. ಅವೆಲ್ಲ ನಮ್ಮ ಸಂಘದ ವಿಚಾರ, ನಮ್ಮ ಆಡಳಿತದ ವಿಚಾರ. ಬಿಡಿ, ಮಾಡ್ತಾ ಇದೀವಿ ನಾವು. ಇವಾಗ ಬೆಳಿಗ್ಗೆ 10 ಗಂಟೆಗೆ ರೋಗಿಗಳು ಬಂದ್ರೆ ಮಧ್ಯಾಹ್ನವರೆಗೂ ಕೂಡ ಅವರಿಗೆ ಟಿಕೆಟ್ ಸಿಗಲ್ಲ. ನೋಡಿ, ಇಲ್ಲಿ ನೋಡ್ತಾ ಇದೀವಿ. ಇಲ್ಲಿ ದಿವಸಕ್ಕೆ 600 ಜನ OPD ಇದೆ ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ದಿವಸ 600 ಇದೆ, 600 OPD ಇದೆ. ಮತ್ತು ಇಲ್ಲಿ ಡಾಕ್ಟರ್ಗಳಿದ್ದಾರೆ. ಬೆಳಗ್ಗೆ ಹೊತ್ತು ಬಂದಾಗ ಕಡ್ಡಾಯ ಇರಲೇಬೇಕು. ಅವ್ರ ಇದ್ದೇನೆ ಮತ್ತೆ ಆತರ ಹೆಂಗ್ ಕೆಲಸ ಮಾಡಕ್ ಆಗ್ತದೆ? ಮಧ್ಯಾಹ್ನ 1 ಗಂಟೆಗೆ ಹೋದ್ರೆ 3 ಗಂಟೆ ನಂತರ ಬರ್ತಾರೆ. ನೋಡೋಣ, ಯಾಕಂದ್ರೆ ಅಟೆಂಡೆನ್ಸ್ ಸಿಸ್ಟಮ್ ಈಗ ಹೊಸದಾಗಿ ಮಾಡಿದೀವಿ. ಅಟೆಂಡೆನ್ಸ್ ಪ್ರಕಾರ ಮಾರ್ಕ್ ಮಾಡ್ಬೇಕು. ಅವರು ಬೆಳಗ್ಗೆ ಬಂದ್ ಮಾರ್ಕ್ ಮಾಡ್ಬೇಕು, ಹೋಗೋ ಟೈಮಲ್ಲಿ ಮಾರ್ಕ್ ಮಾಡ್ಬೇಕು. ಅದು ಹೊಸ ಆನ್ಲೈನ್ ಸಿಸ್ಟಮ್ ಮಾಡಿದೀವಿ. ಅವ್ರ ಫೋನ್ ಮುಖಾಂತರನೇ ಮಾಡುವಂಥದ್ದು. ಸೊ ಅದನ್ನ ನಾವೀಗ ಇಂಪ್ಲಿಮೆಂಟ್ ಮಾಡಿದೀವಿ. ಅದು 21ನೇ ತಾರೀಕು ಒಂದು ಫಂಕ್ಷನ್ ಎಲ್ಲ ಕೊಡ್ತಾ ಇದೀವಿ ಬೆಂಗಳೂರಲ್ಲಿ. ಫಂಕ್ಷನ್ ಡೇಟ್ ಫಿಕ್ಸ್ ಆಗಿದೆ, 21ನೇ ತಾರೀಕು. CM ಅವರು ಬರ್ತಾ ಇದಾರೆ. ಈ ತರ ಎಲ್ಲ ಸಿಬ್ಬಂದಿ ಅವರು ಮತ್ತೆ ನಮ್ಮ ಡ್ರಗ್ ಇನ್ಸ್ಪೆಕ್ಟರ್ ಅವರು ತಗೊಂಡಿದೀವಿ. ಸೊ ಯಾರ್ಯಾರು ಇದ್ದಾರೆ ಅವತ್ತೆಲ್ಲ ಅವ್ರಿಗೆ ಕಾರ್ಯಾದೇಶ, ಇದು ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡುವಂಥದ್ದು
ಹೌದು, ಮುಖ್ಯಮಂತ್ರಿ ಅವ್ರ ಕೈಲೇ ಕೊಡಿಸ್ತಾ ಇದ್ದೀವಿ 21ನೇ ತಾರೀಕು. ಸುಮಾರು 1,000 ಜನ ಆಗ್ತಾರೆ ಎಲ್ಲ. ಓಕೆ.